ಏನಿಲ್ರಿ, ಹೆಂಗಿತ್ಲ ವಿಚಿತ್ರ ಲೈಫ್. ನಮಗೇನು ಸಿಕ್ಕೈತ್ಲ ನಾವು ಅದ್ರ ಖುಷಿ ಇರಂಗಿಲ್ಲ. ಬಟ್ ಆ ಖುಷಿಗೋಸ್ಕರ ಅದು ಏನು ಸಿಗ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇರೋ ಮನುಷ್ಯ ಅದಾನಲ್ಲ, ಅವ್ನು ಸಿಕ್ತಂದ್ರೆ ಅವ್ನು ಫುಲ್ ಹ್ಯಾಪಿ ಆಗಿರ್ತಾನೆ. ಲೈಕ್ ನಾ ಅಂಥೇಳಿ ಅಂಥೇಳಿ ಅನ್ಕೋಬೇಡ್ರಿ. ಹೇಳೋದು ಒಂದು ವಸ್ತು ಆಗಲಿ ಒಂದು ಮನುಷ್ಯ ಆಗಲಿ ಅಷ್ಟು ಈಸಿಯಾಗಿ ನಮ್ಮ ಲೈಫ್ ಒಳಗೆ ಬರ್ಬೇಕು ಅಂದ್ರೆ ಅಷ್ಟು ಈಸಿ ಇರಂಗಿಲ್ಲ. ಅದು ನಮ್ಮ ಆ ಮೂಮೆಂಟಿಗೆ ಈಸಿ ಅನ್ನಿಸ್ಬೋದು. ಬಟ್ ಸಿಗ್ಬೇಕಂದ್ರೆ ಅದ್ರ ಹಿಂದೆ ಎಷ್ಟೋ ಕಷ್ಟಪಟ್ಟರು ಜನ ಅದಾರ, ಎಷ್ಟೋ ಅದ್ರ ಸಂಬಂಧ ಸ್ಯಾಕ್ರಿಫೈಸ್ ಮಾಡಿರೋ ಜನ ಅದಾರ. ಅವ್ರಿಗದು ಸಿಗಂಗಿಲ್ಲ. ಬಟ್ ನಮಗೆ ಈಸಿ ಸಿಕ್ಬಿಡ್ತೈತ್ರಿ. ಬಟ್ ನಾವು ಅದಕ್ಕೆ ಕೊಡೋ ರೆಸ್ಪಾನ್ಸ್ ಯಾವ ಥರ ನನ್ನ ಲೈಫ್ ಒಳಗಿತ್ತ ಬಂತು. ಇಟ್ಸ್ ನಾಟ್ ಸೋ ಈಸಿ. ಲೈಫ್ ಈಸ್ ಲೈಕ್ ವೆರಿ 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 ಹಾರೆಬಲ್. ಯಾಕಂದ್ರೆ ನಮ್ಮ ಲೈಫ್ನಾಗ ನಾವು ಏನೋ ಪಡಿತೇವಲ್ಲ, ಅದಕ್ಕೆ ಎಷ್ಟೋ ಜನ ಏನೇನೋ ಸ್ಯಾಕ್ರಿಫೈಸ್ ಮಾಡಿ ಪಡಿಬೇಕಂತಿರ್ತಾರೆ. ಬಟ್ ಅವ್ರು ಸಿಗಂಗಿಲ್ಲ. ಬಟ್ ನಮ್ಮಂಥವ್ರಿಗೆ ಅದು ಈಸಿಯಾಗಿ ಸಿಕ್ಬಿಡ್ತೈತಿ. ಅದು ನಾವು ಸಿಕ್ಕಾಗ ನಾವು ಅದನ್ನು ಹೆಂಗೆ ಮಾಡ್ತೇವೆ ಅಂದ್ರೆ ಲೈಕ್ ಈಸಿಯಾಗಿ ತೊಗೊಂಡ್ಬಿಡ್ತೇವೆ. ನೋ, ಹಂಗಿರಂಗಿಲ್ಲ ಲೈಫ್ ಒಳಗೆ. ಒಂದು ಮನುಷ್ಯ ಆಗಲಿ, ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಲೈಫ್ ಪಾರ್ಟ್ನರ್ ಆಗಲಿ, ಇಲ್ಲ ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಥಿಂಗ್ ಆಗಲಿ, ನಾ ಏನೋ ಎಷ್ಟೋ ವರ್ಷದಿಂದ ಅನ್ಕೊಂಡಿರ್ತೇನೆ ನಾನು ತೊಗೋಬೇಕು. ಬಟ್ ಅದು ನಂಗೆ ಸಿಗಂಗಿಲ್ಲ. ಬಟ್ ಇನ್ನೊಬ್ರಿಗೆ ಅದು ಈಸಿಯಾಗಿ ಸಿಕ್ಬಿಡ್ತೈತಿ. ಬಿಕಾಸ್ ಅದು ಲೈಫ್ ಒಳಗೆ ಐತಿ. ಬಟ್ ನಂಗೆ ಅದು ಲೈಫ್ ಒಳಗಿಲ್ಲ. ಸಿಗೋದಕ್ಕೂ ಮತ್ತು ಯಾವುದೋ ಒಂದು ವಸ್ತುನ ಕಷ್ಟಪಟ್ಟು ತಗೊಳ್ಳೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ನಾ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ನಾನು ಅಷ್ಟು ಟ್ವಿಸ್ಟ್ ಮಾಡಿ ಏನು ಹೇಳಿಲ್ಲ. ನಾನು ಬೋತ್ ಲೈಕ್ ವಸ್ತು ಆಗಲಿ ಮನುಷ್ಯ ಆಗಲಿ ನಮ್ಗೆ ಈಸಿಯಾಗಿ, ಈಗ ಫಾರ್ ಎಕ್ಸಾಂಪಲ್ ಮದ್ವೆ ಅಂತ ಅನ್ಕೋರಿ, ಲೈಫ್ ಪಾರ್ಟ್ನರ್ ಅಂತ ಅನ್ಕೋರಿ, ನಾವು ಎಷ್ಟು ಈಸಿಯಾಗಿ ನಾವು ಏನು ಹೇಳ್ಬಿಡ್ತೀವಿ, ನಾ ಹಂಗದೇನಿ ನನ್ನ ಪ್ರಕಾರ ನಂಗೆ ಸಿಕ್ಬಿಟ್ಟೈತಿ ಅಂತಂದು. ಬಟ್ ಅದನ್ನ ನಾ ಹೇಳೋಂತೇನೆ. ಎಷ್ಟೋ ಜನ ಮದುವೆ ಮಾಡ್ಕೋಬೇಕಂತಿರ್ತಾರ, ಅವ್ರು ಹುಡುಗಿ ಸಿಗ್ತಿರಂಗಿಲ್ಲ. ಸೊ ಆ ಒಂದು ಇದ್ರಾಗ ನೀನ್ ಥಿಂಕ್ ಮಾಡ್ರಿ. ನಂದ ಲೈಫ್ ಅಂತಲ್ಲ, ನೀವು ಆದ್ರೂ ಅಷ್ಟೇ. ನಿಮ್ಗೆ ಏನಾದ್ರು ಒಂದು ಲೈಫ್ನಾಗ ಸಿಕ್ಕೈತಂದ್ರೆ ಪ್ಲೀಸ್ ಅದಕ್ಕೆ ರೆಸ್ಪೆಕ್ಟ್ ಮಾಡ್ರಿ. ಥ್ಯಾಂಕ್ ಯು.